ಹಾಯ್ ಆಲ್, ಲಾಸ್ಟ್ ವೀಡಿಯೋದಲ್ಲಿ ನನ್ನ ಮದುವೆಲಿ ಮಗ್ಗಿನ ಜಡೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ತೋರಿಸು ರಶ್ಮಿ ಅಂತ ಕೇಳ್ತಾಯಿದ್ರಿ. ಅದು ನಿಜವಾಗ್ಲೂ ಫೋಟೋ ಅಷ್ಟೇ ಇರೋದು, ಅದೊಂದೇ ಫೋಟೋ. ಮುಹೂರ್ತ 4:15 ಇದ್ದಿದ್ದರಿಂದ ನಾವು ಯಾವ ಫೋಟೋನೂ ತೊಗೊಳಕ್ಕಾಗಿಲ್ಲ. ಮಗ್ಗಿನ ಜಡೆದ ಫೋಟೋನೇ ಇಲ್ಲ, ಅದು ಒಂದಿತ್ತು. ಸರಿ, ಸ್ವಲ್ಪ ಕಾಣಿಸ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಇವತ್ತು ಏಕಾದಶಿ ಆಗಿರೋದ್ರಿಂದ ಬೇಗ ತಿಂಡಿ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ, ಸಂಕ್ರಾಂತಿ ಹಬ್ಬಕ್ಕೆ ಸೀರೆ ತೊಗೋಬೇಕಾಗಿತ್ತು. ಹೋಗೋಣ ಅಕ್ಕ ಅಂತ ಅಂದೆ. ನಮ್ಮ ಮನೆ ಹತ್ರನೇ ನನ್ನ ಫ್ರೆಂಡು ಸೇಲ್ ಮಾಡ್ತಿದ್ದಾರೆ ರಶ್ಮಿ, ಅಲ್ಲೇ ಹೋಗೋಣ ಅಂತ ಅಂದರು. ಹೆಣ್ಮಕ್ಳೇ ಸಪೋರ್ಟ್ ಮಾಡಬೇಕು. ಈ ಥರ ಮನೆಯಲ್ಲಿ ಮನೆ ಕೆಲಸನೂ ಮಾಡ್ಕೊಂಡು ಮಕ್ಕಳನ್ನೂ ನೋಡ್ಕೊಂಡು ಈ ಥರ ಮಾಡ್ತಿದ್ದಾರೆ ಅಂದರೆ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ನನಗೂ ಈ ಥರ ದುಡ್ಕೊಂಡು ಈ ಸ್ವಾಭಿಮಾನದಿಂದ ಬದುಕ್ತಿರೋ ಹೆಣ್ಮಕ್ಳು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾವಾಗಲೂ ಅರ್ನ್ ಮಾಡಬೇಕು ಹೆಣ್ಮಕ್ಳು, ಸ್ವಾಭಿಮಾನದಿಂದ ಬದುಕೋದೇ ನೋಡಬೇಕು. ನಾನು ಅಷ್ಟೇ, ನಾನು ದುಡ್ದಿರೋ ದುಡ್ಡಲ್ಲೇ ನನಗೇನು ಬೇಕು ತೊಗೊಳಬೇಕು ಅಂದರೆ ತುಂಬಾ ಇಷ್ಟ. ನಮ್ಮ ಮನೆಯವ್ರನ್ನ ಕೇಳಬೇಕಂದ್ರೂ ₹500 ಕೇಳಬೇಕು ಅಂದರು 500 ಸಲ ಯೋಚನೆ ಮಾಡ್ತೀನಿ. ನಮ್ಮ ಪ್ರಣೀಕೈಲೇ ಎಷ್ಟೊಂದು ಸಲ ಕೇಳಿಸ್ತೀನಿ, ನಾನು ಕೇಳೋದೇ ಇಲ್ಲ. ನನ್ನ ಹತ್ರ ಎಂಟಿ ಆದಾಗ ಮಾತ್ರ ಕೇಳ್ತೀನಿ, ನಾನು ಜಾಸ್ತಿ ಕೇಳೋಕ್ಕೆ ಹೋಗೋಲ್ಲ. ನನಗೇನಾದರೂ ಪರ್ಸ್ನಲಾಗಿ ನಾನು ತೊಗೋಬೇಕು ಅಂತ ಅಂದರೆ ತುಂಬ ಯೋಚನೆ ಮಾಡಿ ಕೇಳ್ತೀನಿ. ಸೀರೆಗಳಂತೂ ಒಂದೊಂದು ಚೆನ್ನಾಗಿತ್ತು, ಬಟ್ ನನಗೆ ಕಲರ್ಗಳಷ್ಟು ಇಷ್ಟ ಆಗಲಿಲ್ಲ. ಇನ್ನೊಂದು ತರಿಸ್ಕೊಡೋಕ್ಕ ಅಂತ ಕಲರ್ ಹೇಳ್ಬಿಟ್ಟು ಬಂದೆ. ಅಲ್ಲಿಂದ ಬಂದು ಡ್ರೆಸ್ ತೊಗೋಬೇಕಾಗಿತ್ತು ಅಂತ ಅಂದ್ಬಿಟ್ಟು SS ಫ್ಯಾಷನ್ಗೆ ಹೋದೆ. ನಮ್ಮ ಡಿ ಗ್ರೂಪಲ್ಲಂತೂ ಇವಾಗ ಮಲ್ಲೇಶ್ವರಂ ಥರ ಆಗೋಗಿದೆ ಅಂತಲೇ ಹೇಳ್ಬೋದು. ನೈಟ್ ಟೈಮ್ ಹೋದರೆ ಮಲ್ಲೇಶ್ವರಂ ನೋಡ್ದಂಗೆ ಅನಿಸುತ್ತೆ. ಅಲ್ಲಿ ಇವಾಗ ಜಾಸ್ತಿ ಕಲೆಕ್ಷನ್ಸ್ ಹಾಕಿದ್ದಾರೆ, ತುಂಬ ಕಡಿಮೆ ಪ್ರೈಸಲ್ಲೂ. ಲೆಗ್ಗಿನ್ಸು, ಟಾಪ್ಸು, ಪ್ಯಾಂಟ್ಸು ಎಲ್ಲ ಇದೆ. SS ಫ್ಯಾಷನ್ನು ಡಿ ಗ್ರೂಪಲ್ಲಿ ತುಂಬ ಜನಕ್ಕೆ ಗೊತ್ತಿದೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಟಾಪ್ಗಳನ್ನ ತೊಗೊಂಡು ಬೇರೆ ಅಂಗಡಿಯಲ್ಲಿ ಸೀರೆನೂ ತೊಗೊಂಡು ಬಂದ್ವಿ. ಅಲ್ಲಿ ಇನ್ನೊಂದು ಕಲರ್ ಹೇಳ್ಬಿಟ್ಟು ಬಂದ್ವಿ. ಬಟ್ ಹೆಣ್ಮಕ್ಳು ಯಾವಾಗಲೂ ಸ್ವಾಭಿಮಾನದಿಂದನೇ ಬದುಕಬೇಕು ಅಂತಲೇ ಹೇಳ್ತೀನಿ. ನನ್ನ ಮಗ್ಗಿನ ಜಡೆ ನಿಮಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಬಟ್ ಎಲ್ಲರೂ ಕೇಳ್ತಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.